ಒಂದು 2-3 ದಿನಗಳ ಹಿಂದೆ ಕಲಬುರಗಿಯ ತ್ರಿಬಲ್ ಮರ್ಡರ್ ಪ್ರಕರಣವನ್ನ ನೀವೆಲ್ಲ ನೆನಪಿಸ್ಕೊಳ್ಳೋದಾದ್ರೆ ಆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರತೀಕಾರಕ್ಕೋಸ್ಕರನೇ ಹತ್ಯೆ ನಡೆದಿರೋದು ಅನ್ನೋದು ಗೊತ್ತಾಗಿದೆ. ಕಲಬುರಗಿ ತ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್, ಪ್ರತೀಕಾರಕ್ಕೆ ಹತ್ಯೆ. ಮಣ್ಣೆತ್ತಿನ ಅಮಾವಾಸ್ಯೆ ಎಂದೇ ಹೆಣ್ಣಿನ ಸೇಡಿಗೆ 3 ಬಲಿ. ಹೆಣ್ಣಿನ ಸೇಡಿನಿಂದಲೇ 3 ಬಲಿಯಾಗಿರೋ ಸತ್ಯ ಈಗ ಬಯಲಾಗಿದೆ. ಪ್ರತೀಕಾರ ತೀರದ ಹೊರತು ತಾಳಿ ತೆಗಿಯಲ್ಲ ಅಂತ ಮಹಿಳೆ ಶಪಥ ಮಾಡಿದ್ರಂತೆ. ಭಾಗ್ಯಶ್ರೀ ಅವರ ಶಪಥದಿಂದಲೇ 3 ಕೊಲೆ ನಡೆದಿದೆ ಅನ್ನೋ ಸತ್ಯ ಈಗ ಹೊರಗೆ ಬಿದ್ದಿದೆ. ಡಾಬಾದಲ್ಲಿ ಮಾಲೀಕ ಸಿದ್ಧಾರೂಢ, ಜಗದೀಶ್, ರಾಮಚಂದ್ರ 3 ಹತ್ಯೆ ಆಗಿತ್ತು. ಭಾಗ್ಯಶ್ರೀ ತಾಳಿ ಪ್ರತಿಜ್ಞೆಯಿಂದಾಗಿ 3 ಭೀಕರ ಕೊಲೆ ಆಗಿತ್ತು. ಭಾಗ್ಯಶ್ರೀ ಪತಿಯನ್ನ ಸಿದ್ಧಾರೂಢ ಮತ್ತೆ ಆತನ ಫ್ಯಾಮಿಲಿ ಕೊಲೆಗೈದಿದ್ರು. ಹಾಗಾಗಿ ಸಮಯವನ್ನ ಕಾಯ್ತಾ ಇದ್ರು. ಮಣ್ಣೆತ್ತಿನ ಅಮಾವಾಸ್ಯೆ ಎಂದೇ ಹೆಣ್ಣಿನ ಸೇಡಿಗೆ 3 ಜನ ಬಲಿಯಾಗಿದ್ದಾರೆ. ಈ ಪ್ರತೀಕಾರ ತೀರೋವರೆಗೂ ತಾಳಿ ತೆಗಿಯಲ್ಲ ಅಂತ ಭಾಗ್ಯಶ್ರೀ ಏನು ಶಪಥ ಮಾಡಿದ್ರು ಆ ಶಪಥ ಈಡೇರಿದೆ. ಈಗ ಡಾಬಾದಲ್ಲಿ 3 ಜನರ ಹತ್ಯೆ ಆಗಿದೆ. ಪ್ರತಿಜ್ಞೆಯಿಂದಾಗಿ 3 ಭೀಕರ ಕೊಲೆ ಆಗಿದೆ. ನವೆಂಬರ್ 12, 2024ರಲ್ಲಿ ಭಾಗ್ಯಶ್ರೀ ಅವರ ಪತಿ ಸೋಮು ಅವರ ಮರ್ಡರ್ ಆಗಿತ್ತು. ಇದೇ ಸಿದ್ಧಾರೂಢ ಅಂಡ್ ಫ್ಯಾಮಿಲಿ ಸೋಮುವನ್ನ ಹತ್ಯೆಗೈದಿದ್ರು. ಸೋಮು ತಾಳಿಕೋಟೆ ಹತ್ಯೆ ಮಾಡಿದ್ರು ಸಿದ್ಧಾರೂಢ ಅಂಡ್ ಫ್ಯಾಮಿಲಿ. ಗೆಳೆಯನ ಅಂಗಡಿಗೆ ಲಕ್ಷ್ಮೀ ಪೂಜೆಗೆ ಹೋಗಿದಂತ ಸಂದರ್ಭದಲ್ಲಿ ಭೀಕರ ಕೊಲೆ ಆಗಿತ್ತು. ಕೊಡಲಿಯಿಂದ ಕೊಚ್ಚಿ ಸೋಮು ತಾಳಿಕೋಟೆಯನ್ನ ಸಿದ್ಧಾರೂಢ ಅಂಡ್ ಫ್ಯಾಮಿಲಿ ಹತ್ಯೆಗೈದಿದ್ರು. ಡಾಬಾ ಮಾಲೀಕ ಸಿದ್ಧಾರೂಢ, ತಂದೆ ಶರಣಪ್ಪ, ಅಣ್ಣರಾಯ, ಆತನ ಅಳಿಯ ಜಗದೀಶ್ ಜೈಲು ಸೇರಿ 4 ತಿಂಗಳ ಹಿಂದೆ ರಿಲೀಸ್ ಆಗಿದ್ರು. ನೋಡಿ, ಸೋಮು ತಾಳಿಕೋಟೆ ಹತ್ಯೆಯನ್ನ ಈ ಸಿದ್ಧಾರೂಢ ಅಂಡ್ ಫ್ಯಾಮಿಲಿ, ಆ ಡಾಬಾ ಏನಿದೆ, ಆ ಡಾಬಾ ಓನರ್ ಸಿದ್ಧಾರೂಢ ಏನಿದ್ದಾನೆ ಆತ ಮಾಡಿರ್ತಾನೆ. ಆತ ಮತ್ತು ಆತನ ಕುಟುಂಬ ಈ ಭಾಗ್ಯಶ್ರೀ ಅವರ ಗಂಡ ಸೋಮು ತಾಳಿಕೋಟೆಯ ಹತ್ಯೆ ಮಾಡಿರ್ತಾರೆ. 2012 ನವೆಂಬರ್ 12, 2024 ನವೆಂಬರ್ 12ನೇ ತಾರೀಕು ಆ ಒಂದು ವಿಚಾರಕ್ಕೆ ಶಪಥ ಮಾಡಿರ್ತಾರೆ ಭಾಗ್ಯಶ್ರೀ, ನಾನು ತಾಳಿ ತೆಗೆಯೋದಿಲ್ಲ ಪ್ರತೀಕಾರ ತೀರೋವರೆಗೂ ಅಂತ ಹೇಳಿ. ಆ ಪ್ರತೀಕಾರದಿಂದ ಈ 3 ಕೊಲೆ ಆಗಿದೆ. ಈಗ 4 ತಿಂಗಳ ಹಿಂದಷ್ಟೇ ಸಿದ್ಧಾರೂಢ, ಆತನ ತಂದೆ ಶರಣಪ್ಪ, ಅಣ್ಣರಾಯ ಮತ್ತು ಆತನ ಅಳಿಯ ಜಗದೀಶ್ ಎಲ್ಲರೂ ಕೂಡ ಜೈಲಿಂದ ಹೊರಗಡೆ ಬಂದಿದ್ರು. ಜಾಮೀನಿನ ಮೇಲೆ ಅವರೆಲ್ಲರೂ ರಿಲೀಸ್ ಆಗಿ ಕಾಂಪ್ರಮೈಸ್ ಮಾತುಕತೆಯನ್ನ ಮಾಡ್ಕೊಂಡಿದ್ರು. ಈ ಸಿದ್ಧಾರೂಢ ಅಂಡ್ ಫ್ಯಾಮಿಲಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಮಾತುಕತೆ ಮಾಡ್ಕೊಂಡಿದ್ರು ಕಾಂಪ್ರಮೈಸ್ ವಿಚಾರಕ್ಕೆ. 2 ಕುಟುಂಬಗಳ ಜೊತೆ ಚರ್ಚೆಯಾಗಿ 20 ಲಕ್ಷ ಕೊಡೋದಕ್ಕೆ ಒಪ್ಕೊಂಡಿದ್ರು. ಆದರೆ ಸೋಮು ಸಹೋದರರು ತಲಾ 5 ಎಕರೆ ಜಮೀನಿಗೆ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಇದೇ ವ್ಯವಹಾರದ ಸಂದರ್ಭದಲ್ಲಿ ಪತ್ನಿ ಭಾಗ್ಯಶ್ರೀ ಶಪಥ ಮಾಡ್ತಾರೆ, ನನ್ನ ಗಂಡ ಸತ್ತಿದ್ದು ಹಣ ಬೇಡ, ನಂಗೆ ಹೆಣ ಬೇಕು ಅಂತ ಪ್ರತಿಜ್ಞೆ ಮಾಡ್ತಾರೆ. ನೋಡಿ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಈ ಸ್ಟೋರಿ. ಕೇಸ್ ಸಂಬಂಧ ಭಾಗ್ಯಶ್ರೀ ಸೇರಿ 10 ಹಂತಕರ ಬಂಧಿಸಿ ತನಿಖೆ ನಡೆಸಲಾಗ್ತಾ ಇದೆ. ಸತ್ತಿರೋದು ನನ್ನ ಗಂಡ, ನನಗೆ ಹಣದ ಅವಶ್ಯಕತೆ ಇಲ್ಲ, ಹೆಣದ ಬೇಕಾಗಿದೆ ಅಂತ ಹೇಳಿ ಅವತ್ತು ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯ ಒಂದು ಫಲ ಏನು ಅಂದ್ರೆ ಈ ಒಂದು ಹತ್ಯೆ. ನೋಡಿ, ಸೋಮು ಮತ್ತು ಭಾಗ್ಯಶ್ರೀ 2024 ನವೆಂಬರ್ 12ರಂದು ಕೊಲೆಯಾದಂತಹ ಸೋಮು ಮತ್ತು ಆತನ ಹೆಂಡತಿ ಭಾಗ್ಯಶ್ರೀಯ ಫೋಟೋ ನೋಡ್ತಾ ಇದ್ದೀರಿ. ಈ ಭಾಗ್ಯಶ್ರೀ ನನ್ನ ಗಂಡ ಸತ್ತಿರೋದು, ನನಗೆ ಹಣ ಬೇಡ, ಹೆಣ ಬೇಕು ಅಂತ ಹೇಳಿ ಅವತ್ತು ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯಿಂದ ಈ ಹತ್ಯೆ ಆಗುತ್ತೆ. ಈ ಕೇಸ್ ಸಂಬಂಧ ಭಾಗ್ಯಶ್ರೀ ಸೇರಿದಂತೆ 10 ಹಂತಕರನ್ನ ಈಗ ಬಂಧಿಸಲಾಗಿದೆ. ಸೋಮುನ ಯಾಕೆ ಹತ್ಯೆ ಮಾಡಿದ್ರು ಸಿದ್ಧಾರೂಢ ಅಂಡ್ ಫ್ಯಾಮಿಲಿ ಅನ್ನೋದು ಕೂಡ ವಿಚಾರ ಆಗಬೇಕು. ಅದು ಕೋರ್ಟಲ್ಲಿದೆ. ಈಗ ಅವ್ರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಜಾಮೀನಿನ ಮೇಲೆ ಹೊರಗಡೆ ಇದ್ರು, ಈಗ ಹತ್ಯೆ ಆದ್ರು. ಜಸ್ಟ್ 4 ತಿಂಗಳ ಹಿಂದೆ ಅಷ್ಟೇ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ಜೈಲಿನಿಂದ. ಮಣ್ಣೆತ್ತಿನ ಅಮಾವಾಸ್ಯೆ ಎಂದೇ ಹೆಣ್ಣಿನ ಸೇಡಿಗೆ 3 ಬಲಿ ಆಗಿರೋದು. ತಿಳಿಸಿರುವಾಗೆ ಅವರು ದೂರಲ್ಲಿ 11 ಜನರ ಮೇಲೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ತನಿಖೆಯ ಪ್ರಕಾರ ಕೆಲವರು ಆರೋಪಿಗಳು ಯಾರು ಇದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವು ಆರೋಪಿಗಳ ವಿಚಾರಣೆಯಿಂದ ಮತ್ತು ತಾಂತ್ರಿಕ ತನಿಖೆಯಿಂದ ಕೆಲವು ಮಾಹಿತಿ ಆಧಾರದ ಮೇರೆಗಡೆ ಆ ದೂರಲ್ಲಿ ಕೊಟ್ಟಿರುವ ಈಗಾಗಲೇ 7 ಜನರಲ್ಲ 11ರಲ್ಲಿ 7 ಜನರನ್ನು ಬಂಧಿಸಿದ್ವಿ. ಅದಲ್ಲದೆ ಇತರೆ 3 ಜನರನ್ನು ಕೂಡ ನಾವು ಬಂಧಿಸಿದ್ದೀವಿ. ಮತ್ತು ಇನ್ನೂ ಕೆಲವು ಆರೋಪಿಗಳ ಬಗ್ಗೆ ನಮ್ಮ ಶೋಧ ಮುಂದುವರೆದಿದೆ. ಏನು ಅವರು ಮನೆಯವರನ್ನು ಕಳ್ಕೊಂಡಿದ್ರು, ಅವರು ಒಂದು
ಪ್ರತೀಕಾರ ತೆಗೆದುಕೊಳ್ಳಲೇಬೇಕು ಅಂತ ಕುಟುಂಬದ ಮೇಲೆ ಮತ್ತು ಅವರ ಕುಟುಂಬದ ಸಂಬಂಧಿಕರ ಮೇಲೆ ಒತ್ತಾಯ ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿ ತಿಳಿದು ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿದೆ. ಈ ಘಟನೆ ಆಗಿದ್ದು ಮೊನ್ನೆ ರಾತ್ರಿ ಅರೌಂಡ್ 12-12:30 ಮಧ್ಯದಲ್ಲಿ ಘಟನೆ ಆಗಿರೋದು. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದಂತಂದರೆ ಒಂದು ಡಬಲ್ ಮರ್ಡರ್ ಕೇಸ್ ಆಗಿದೆ ಅಂತ. ನಾವೆಲ್ಲ ಸ್ಥಳಕ್ಕೆ ಹೋಗಿ ಧಾವಿಸಿ ಪರಿಶೀಲನೆ ಮಾಡ್ತೀವಿ. ಅಲ್ಲಿ ಸ್ಥಳದಲ್ಲಿ ನಮಗೆ 2 ಡೆಡ್ ಬಾಡಿ ಸಿಗುತ್ತೆ. ಮತ್ತು ನಾವು ನಮ್ಮ ಏನು ಸೋಕೋ ಟೀಮ್ ಇದೆ ಮತ್ತು ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಮತ್ತು FSL ಟೀಮ್ಗಳನ್ನು ನಾವು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾಗ ಡಾಗ್ ಸ್ಕ್ವಾಡ್ ಒಂದು ಕಡೆ ಲೀಡ್ ನೀಡುತ್ತೆ. ಆ ಲೀಡ್ ಹೋದಾಗ ನಿಯರ್ಲಿ ಏನು ಧಾಬಾ ಇದೆ, ಧಾಬಾದ ಇರ್ತಾರೆ ಸರ್ ಅವರು. ಧಾಬಾದಾಗ ಅಲ್ಲೇ ಧಾಬಾದ ಇರ್ತಾರೆ. ಊಟ ಮಾಡ್ಬೇಕಾದ್ರೆ ಟೈಮಿಗೆ ಚಟ ಮುಚ್ಚಬೇಕನ್ನೋದಕ್ಕೆ ಬಂದು ಕಸಿದ ರಾಬರಿ ಮಾಡ್ರಿ. ಯಾರ್ಯಾರು ರೀ ಅದು ಬಂದವರು ಯಾರು ರಾಚಾರಿ, ಹಿರಿಯ, ನಾಗ್ಯ, ಅವ್ರ ಮಗ ಕಾಂತೇರಿ ಅವ್ರು ಬಂದಾರ. ತಲವಾರ ಕ್ವಾಲಿಟಿ ರೀ, ತಲವಾರ ಕ್ವಾಲಿಟಿ ಹೊಡೆದಾರ. ಏನು ಜಗಳ ಆಯ್ತಾ ಅವ್ರದ್ದು? ಪೈಲೆ ಮತ್ತೆ ಹಂಗೆ ಮಾಡಿ ರಾಬರಿ ಮಾಡೋಗಿರಿ ಅವ್ರು. ಪೈಲೆ ಅಮ್ಮ ಸರ್ ಎಲ್ಲ ಗೊತ್ತ ಕೇಳಲ್ಲ ಪೈಲೆ ಒಟ್ಟು ಹಾಂ ರೀ ರಾಬರಿ ಮಾಡೋದು. ಹಾಂ ರೀ. ನಮ್ಮ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಇವಾಗ. ಒಂದು ಹೆಣ್ಣಿನ ಸೇಡಿನಿಂದ ಈ 3 ಹತ್ಯೆ ಆಗಿರೋದು, 3 ಕೊಲೆ ಆಗಿರೋದು ಅಂತ ಹೇಳಿ ಸದ್ಯದ ಅಪ್ಡೇಟ್ಸ್ ಏನಿದೆ ಅನಿಲ್? ಸಿಂಧೂರ, ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದ ಏನೊಂದು ಡ್ರೈವರ್ ಧಾಬಾದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು ನಡೆದ ಟ್ರಿಬಲ್ ಮರ್ಡರ್ ಪ್ರಕರಣದಲ್ಲಿ ಇದುವರೆಗೆ ಪೊಲೀಸರು ಏನೊಂದು ಈ ಹಿಂದೆ ಕೊಲೆಯಾಗಿದ್ದ ರೌಡಿ ಶೀಟರ್ ಸೋಮು ತಾಳಿಕೋಟೆ ಪತ್ನಿ ಭಾಗ್ಯಶ್ರೀ ಸೇರಿದಂತೆ ಒಟ್ಟು 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. 10 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧನ ಬಳಿಕ ಸಬ್ಬರ್ಬನ್ ಠಾಣೆ ಪೊಲೀಸರು ತನಿಖೆ ನಡೆಸಿದ್ದ ವೇಳೆ ಒಂದೊಂದೇ ಭಯಾನಕ ಸತ್ಯಗಳು ಹೊರಬರ್ತವೆ ಅಂತ ಹೇಳಬಹುದು. ಅಷ್ಟಕ್ಕೂ 2024 ನವೆಂಬರ್ 12ರಂದು ಪಟ್ಟಣ ಗ್ರಾಮದಲ್ಲಿ ರೌಡಿ ಶೀಟರ್ ಸೋಮು ತಾಳಿಕೋಟೆ ಬರ್ಬರ ಹತ್ಯೆಗೆ ಪ್ರತಿಕಾರವಾಗಿ ಡ್ರೈವರ್ ಧಾಬಾದ ಮಾಲೀಕ ಸಿದ್ದರೋಡ್, ಆತನ ಅಳಿಯ ಜಗದೀಶ್ ಮತ್ತು ರಾಮಚಂದ್ರನನ್ನ ನೆತ್ತರು ಚೆಲ್ಲುವವರೆಗೂ ನಾನು ನನ್ನ ಕೊರಳಲ್ಲಿನ ಮಾಂಗಲ್ಯ ಸರ ತೆಗೆಯೋದಿಲ್ಲ ಅಂತ ಕೊಲೆಯಾಗಿದ್ದ ರೌಡಿ ಶೀಟರ್ ಸೋಮು ತಾಳಿಕೋಟೆ ಆತನ ಪತ್ನಿ ಇದ್ದಾಳೆ ಭಾಗ್ಯಶ್ರೀ ತನ್ನ ಗಂಡನ ಶವದ ಮುಂದೆ ಪ್ರತಿಜ್ಞೆ ಮತ್ತು ಶಪಥ ಕೂಡ ಮಾಡಿದಳು. ಬಳಿಕ ಇವು ಕೊಲೆ ಮಾಡಿದವರು ಜೈಲಿನಿಂದ ಬೇಲ್ ಮೇಲೆ ಹೊರ ಬರ್ತಿದ್ದಂಗೆ 2 ಕುಟುಂಬಸ್ಥರ ಮಧ್ಯೆ ಸಂಧಾನವಾಗ್ತದೆ. 20 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಜೊತೆಗೆ 15 ಎಕರೆ ಜಮೀನು ಕೊಡಬೇಕು ಅಂದಾಗ ಈ ಒಂದು ಸಂಧಾನಕ್ಕೆ ಒಪ್ಪಿಕೊಂಡಿದ್ರು. ಆದ್ರೆ ನನಗೆ ಹಣ ಯಾವುದೇ ಬೇಡ, ನನಗೆ ನನ್ನ ಹೆಣ ಬೇಕು, ಅಂದ್ರೆ ನನ್ನ ಗಂಡನನ್ನ ಕೊಂದ ಸಿದ್ದರೋಡ್ ಮತ್ತು ಆತನ ಸಹೋದರರ ರಕ್ತ ಕುಡಿಬೇಕು ಅಂತ ಹೇಳಿ ಅವರ ಒಂದು ಸಂಧಾನವನ್ನ ಭಾಗ್ಯಶ್ರೀ ತಿರಸ್ಕಾರ ಕೂಡ ಮಾಡಿದ್ರು. ಅದರಂತೆ ಈ 3 ಹತ್ಯೆಗೆ ರೌಡಿ ಶೀಟರ್ ಸೋಮು ತಾಳಿಕೋಟೆ ಪತ್ನಿ ಮತ್ತು ಆತನ ಸಹೋದರಿಗೆ ಈ 3ರನ್ನ ಕೊಲೆ ಮಾಡಬೇಕೆಂದು ಪದೇ ಪದೇ ಒತ್ತಡ ಹಾಕ್ತಿದ್ರು. ಅದರಂತೆ ಮೊನ್ನೆ ಮಣ್ಣೆತ್ತಿನ ಅಮಾವಾಸ್ಯ ದಿನದಂದು 2 ತಂಡಗಳನ್ನ ಮಾಡಿಕೊಂಡು ಏಕಾಏಕಿ ಪಟ್ಟಣ ಗ್ರಾಮದ ಡ್ರೈವರ್ ಧಾಬಾದ ಡ್ರೈವರ್ ಧಾಬಾಕ್ಕೆ 2 ತಂಡಗಳ ಮಾರಕಾಸ್ತ್ರ ಹಿಡಿದು ಅಟ್ಯಾಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಧಾಬಾದ ಮಾಲೀಕ ಸಿದ್ದರೋಡ್, ಆತನ ಅಳಿಯ ಜಗದೀಶ್ ಮತ್ತು ಕೆಲಸಗಾರ ರಾಮಚಂದ್ರನ್ನ ಅಟ್ಟಾಡಿಸಿಕೊಂಡು ಬರಬರವಾಗಿ ಹತ್ಯೆ ಮಾಡಿ ಪರಾರಿಯಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಬ್ಬರ್ಬನ್ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಈ ಒಂದು ಭಯಾನಕ ಸತ್ಯ ಹೊರಬಿದೆ ಅಂತ ಹೇಳಬಹುದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.